ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ? ನಮ್ಮ ಮನಸ್ಸಿಗೆ ಭಾವನೆಗಳಿಗೆ ಯಾವುದಕ್ಕೂ ಬೆಲೆನೇ ಇಲ್ವಾ? ಮಾವ ನನಗೆ ಆಶೀರ್ವಾದ ಮಾಡಿ ಮಾವ. ಆವತ್ತು ನಿನ್ನ ಚೂರಿ ಹಾಕ್ದಾಗ್ಲೇ ಅವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಚಾರು ಮನೆಗೆ ಬಂದಿದ್ದಾಳೆ. ಹಲೋ ಮಯೂರಿ, ನಿಜವಾಗ್ಲೂ ಚಾರು ಮನೆಗೆ ಬಂದಿದ್ದಾಳ? ನಿಂಗೇನು ಒಂಚೂರು ಸೀರಿಯಸ್ನೆಸ್ ಇಲ್ವಾ? ಮೆಂಟ್ಲಿ ತರ ಮೆಸೇಜ್ ಮಾಡ್ತೀಯಲ್ಲ ಕಾಲ್ ರಿಸೀವ್ ಮಾಡೋದು ಬಿಟ್ಟು. ನನಗಿದೆಲ್ಲ ಇಷ್ಟ ಆಗಲ್ಲ ಜಯಂತ್. ಓಹೋ, ಮೇಡಮ್ ಅವರು ನನಗೆ ಕ್ಲಾಸ್ ತಗೋಬೇಕು ಅಂತ ಚಾರು ಮನೆಗೆ ಬಂದಿದ್ದಾಳೆ ಅಂತ ಸುಳ್ಳು ಮೆಸೇಜ್ ಮಾಡಿ ನಾನೇ ನಿಮಗೆ ಕಾಲ್ ಮಾಡೋ ರೀತಿ ಮಾಡಿದ್ರಾ? ಸುಳ್ಳಲ್ಲ, ಚಾರು ಮನೆಗೆ ಬಂದಿದ್ದಾಳೆ. ಹಾಗಾದ್ರೆ ಮನೆಗೆ ಬರಲ್ಲ, ಅವಳಿಗೆ ಸರಿಯಾಗಿ ವಿಚಾರಿಸ್ಕೋತೀನಿ. ನೀನು ಇಲ್ಲಿಗೆ ಬಂದು ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಬೇಡ. ಎಲ್ಲಿದ್ಯಾ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ, ಮಾತಾಡೋದಿದೆ. ಸರಿ, ದೇವಸ್ಥಾನದ ಹತ್ರ ಇರೋ ಪಾರ್ಕ್ ಹತ್ರ ಬಂದ್ಬಿಡು. ಸರಿ. ಪ್ರಸಾದ್ ಮನೆಯಿದ್ದಾರಾ? ಪ್ರಸಾದ್ ಅಂದ್ರೆ ನೀವೇ ತಾನೇ? ಹೌದು. ಏನು ವಿಷಯ? ನಿಮ್ಮ ಮಗಳ ಕಿಡ್ನಾಪ್ ಕೇಸಲ್ಲಿ ನಿಮ್ಮನ್ನು ಕರ್ಕೊಂಬರಕ್ಕೆ ನಮ್ಮ ಸಾಹೇಬ್ರು ಹೇಳಿದ್ದಾರೆ, ಬನ್ನಿ. ಏನು ಹೇಳ್ತಿದ್ದೀರಾ? ಎಲ್ಲಿ ನಿಮ್ಮ ಮಗಳು? ಮನೇಲಿ ಇದ್ದಾರಾ? ಇಲ್ಲ, ಯಾಕೆ? ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದವರು ಎಲ್ಲ ವಿಷಯನೂ ನಮ್ಗೆ ಹೇಳಿದ್ದಾರೆ. ನೀವೀಗ ಬರಲೇಬೇಕಾಗುತ್ತೆ. ನಮ್ಮ ಸಾಹೇಬರು ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ. ಏನ್ರಿ ಇದು? ಏನ್ ನಡೀತಿದೆ ಇಲ್ಲಿ? ಏನಾಯ್ತ್ರಿ? ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬೇಗ ನೀನು ನಮ್ಮ ಲಾಯರಿಗೆ ಕಾಲ್ ಮಾಡಿಬಿಟ್ಟು ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳು. ನಾನು ಹೋಗಿ ವಿಷಯ ಏನು ಅಂತ ತಿಳ್ಕೊತೀನಿ. ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡ. ಸರಿ, ನಡ್ರಿ. ಯಾಕೆ ಬಂದಿದ್ದಾಳೆ ಈ ಸೈಕೋ ಚಾರು? ಮನೆ ಬಿಟ್ಟು ಹೋದ್ಲು ಅಂತ ಆರಾಮಾಗಿ ನೆಮ್ಮದಿಯಾಗಿದ್ದೆ, ಈಗ ಮತ್ತೆ ಒಕ್ಕರ್ಸ್ಕೊಂಡಿದ್ದಾಳೆ. ಇವನು ಯಾವ ರೀತಿ ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಜಯಂತ್, ಏನ್ ತಮಾಷೆ ಮಾಡ್ತಿದ್ಯಾ? ಮಯೂರಿ, ನಾಟಕ ಸಾಕು. ಸರಿ, ಸೀರಿಯಸ್ ಆಗಿ ಕೇಳ್ತೇನೆ, ಏನ್ ವಿಷಯ? ಯಾರನ್ನ ಕೇಳಿ ಹಚ್ಚೆ ಹಾಕಿಸ್ಕೊಂಡೆ? ದೊಡ್ಡಪ್ಪನ ಹತ್ರ ಅಷ್ಟೆಲ್ಲ ಮಾತಾಡೋದು ಅಲ್ದೆ ಹಚ್ಚೆ ಹಾಕಿಸ್ಕೊಂಡಿದೀನಿ ಅಂತ ತೋರ್ಸೋದ್ ಬೇರೆ. ಇದು ಬರೀ ಹಚ್ಚೆ ಅಲ್ಲ, ನಾನ್ ಪ್ರೀತಿಸ್ತಿರೋ ಹುಡುಗಿ ಹೆಸರು. ಕಣ್ಕಾಣಲ್ವಾ? ನನ್ನ ಹೆಸರು ಯಾಕೆ ಹಾಕಿಸ್ಕೊಂಡೆ? ಯಾರು ಹೇಳಿದ್ರು ನನ್ನ ಹೆಸರು ಹಾಕಿಸ್ಕೊಳಕ್ಕೆ? ಅಯ್ಯೋ,
ಇದೊಳ್ಳೆ ಕತೆ ಆಯ್ತಲ್ಲ. ನನ್ನ ಕೈ ನನ್ನ ಇಷ್ಟ, ಇದಕ್ಕೆ ಪರ್ಮಿಷನ್ ಬೇರೆ ತಗೋಬೇಕಾ? ನಿನ್ ಕೈಯಲ್ಲಿ ಹಚ್ಚೆ ಇರೋದು ನನ್ನ ಹೆಸರು. ಮಯೂರಿ ಅಂತ ಈ ಜಗತ್ನಲ್ಲಿ ನೀನು ಒಬ್ಳೇನ ಇರೋದು. ಇದು ಈ ಮಯೂರಿ ಅಲ್ಲ, ಆ ಮಯೂರಿ. ಆ ಮಯೂರಿನ ಯಾರದು? ಅದು ನನ್ನ ಹಳೆ ಲವರು. ಅದೊಂದು ದೊಡ್ಡ ಕತೆ. ಮಯೂರಿ ಅಂತಿದ್ಲು. ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ಅವಳು ಅಷ್ಟೇ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ಲು. ನಮ್ಮಿಬ್ರದ್ದು ಬ್ಯಾಡ್ ಟೈಮ್ ಅನ್ಸತ್ತೆ. ಸೆಂಟ್ರಲ್ಲಿ ಒಂದು ಸೈಕೋ ಎಂಟ್ರಿ ಆದ್ಲು. ನಮ್ಮಿಬ್ರು ಪ್ರೀತಿನ ಸರ್ವನಾಶ ಮಾಡಿಬಿಟ್ಲು. ಅದೇ ಕೋಪಕ್ಕೆ ಮಯೂರಿ ನನ್ನಿಂದ ದೂರ ಆಗ್ತಾ ಬಂದ್ಲು. ಈಗ ಬರೀ ಫೀಲಿಂಗ್ಸೇ. ಆ ಮಯೂರಿ ದೂರ ಆದ್ಲು ಅಂತ ನಾನು ದೂರ ಆದ್ರೆ ಪ್ರೀತಿಗೆ ಅರ್ಥ ಇರತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಅವಳ ಹೆಸರನ್ನ ನನ್ನ ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡು ಇನ್ನೂ ಹೆಚ್ಚಾಗಿ ಪ್ರೀತಿಸ್ತಾ ಇರೋದು. ಪ್ಲೀಸ್ ಜಯಂತ್, ಸ್ಟಾಪ್ ಇಟ್. ನನ್ನನ್ನೇ ಗುರಿಯಾಗಿ ಇಟ್ಕೊಂಡು ಇದನ್ನೆಲ್ಲ ಮಾತಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತು. ಹುಚ್ಚಾಟ ಬೇಡ. ಮನೆ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ, ನಿನಗೆ ಗೊತ್ತು. ದೊಡ್ಡಪ್ಪ ದೊಡ್ಡಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಮಿಬ್ರ ಮಧ್ಯೆ ಹಳೆ ಫೀಲಿಂಗ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಕಾಶನೂ ಮಾಡ್ಕೊಡೋದು ಬೇಡ. ಅರ್ಥ ಮಾಡ್ಕೊ ಪ್ಲೀಸ್. ಈ ಹುಡುಗಿರೇ ಹೀಗೆ. ಮನೆಯವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯಕ್ಕೆ ನನ್ನ ಲವ್ ಮಾಡಬೇಡ, ನನ್ನ ಮರ್ತು ಬಿಡು, ನಮ್ಮ ಮನೆಯವ್ರಿಗೆ ಈ ರೀತಿ ಆಗುತ್ತೆ ಆ ರೀತಿ ಆಗುತ್ತೆ ಅಂತ ಕೈ ಕೊಡ್ತೀರಾ. ನಂದು ನಿಜವಾದ ಪ್ರೀತಿ ನೀನು ಮರ್ತು ಬಿಡು ಅಂದರೆ ನಾನು ಮರ್ತು ಬಿಡ್ತೀನ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಜಯಂತ್, ಲೈಫ್ ಅಂದ್ರೆ ಇಷ್ಟೇ ಅಲ್ಲ ಕಣೋ. ಇದನ್ನೆಲ್ಲ ಮೀರಿ ಒಂದ್ ಒಳ್ಳೆ ಲೈಫ್ ಅನ್ನೋದಿದೆ. ಏನಾದ್ರೂ ಸಾಧಿಸೋದು, ಇಷ್ಟಪಟ್ಟಿದ್ದನ್ನ ಸಾಧಿಸಿ ಒಲಿಸ್ಕೊಳ್ಳೋದು, ಅದನ್ನ ಮನೆಯವರೆಲ್ಲ ಒಪ್ಕೊಳ್ಳೋದು, ನಮ್ ದಾರಿನೇ ನಮ್ ಗುರಿನ ಸೇರ್ಸೋದು, ಇದು ಲೈಫ್ ಅಂದ್ರೆ. ಇದನ್ನೆಲ್ಲ ಬಿಟ್ಟು ನೀನ್ ಹೀಗೆ ಬಿಹೇವ್ ಮಾಡಿದ್ರೆ ಚೆನ್ನಾಗಿರಲ್ಲ, ಮನೆಯವ್ರಿಗೂ ನೆಮ್ಮದಿ ಇರಲ್ಲ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಚೆನ್ನಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಂಡು ನಾನು ಒಪ್ಕೊಳ್ಳೋದು ತಾನೇ. ಇಟ್ಸ್ ಅ ಕ್ಲೋಸ್ ಚಾಪ್ಟರ್ ಜಯಂತ್. ಅದನ್ನೇ ಪದೇ ಪದೇ ಎಳಿಬೇಡ. ದೊಡ್ಡಪ್ಪ ಮತ್ತೆ ಮಾವ ನೀನು ಚಾರುನೇ ಮದ್ವೆ ಆಗ್ಬೇಕು ಅಂತ ನಿನ್ನ ಹತ್ರ ಮಾತು ತಗೊಂಡಿದ್ದಾರೆ ತಾನೆ. ಅವ್ರ ಮನ್ಸನ್ನ ನೋಯಿಸ್ಬೇಡ. ಅವ್ರ ಋಣ ನಿನ್ ಮೇಲಿದೆ, ನೆನ್ಪಿಟ್ಕೋ. ನನ್ ಮೇಲೆ ಜವಾಬ್ದಾರಿ ಇದೆ ಜಯಂತ್. ಅಲ್ಲಿ ಆ ರಾಹುಲ್ ಮೇಘನ್ ಮೀಟ್ ಮಾಡ್ಬೇಕು ಅಂತ ಜೀವ ಹಿಂಡ್ತಿದ್ದಾನೆ. ಅವಳ ಲೈಫ್ ಹಾದಿ ತಪ್ಪಾರ್ದಲ್ವಾ? ದೊಡ್ಡಪ್ಪ ನನ್ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋಬೇಕು. ಈಗಿರೋ ಪರಿಸ್ಥಿತಿಲಿ ನಿನ್ ಬಗ್ಗೆ ಯೋಚನೆ ಮಾಡಕ್ ಆಗದಿರೋ ತರ ಆಗೋಗಿದೆ. ಪ್ಲೀಸ್ ಜಯಂತ್, ಪದೇ ಪದೇ ಮೆಸೇಜ್ ಮಾಡೋದು, ಕಾಲ್ಸ್ ಕಟ್ ಮಾಡೋದು, ಮನೆ ಬಿಟ್ಟು ಹೋಗೋದು, ಈ ಮಕ್ಕಳಾಟಿಗೆನ ಬಿಟ್ಬಿಡು. ನೀನು ಮನೆಗೆ ಒಳ್ಳೆ ಮಗನಾಗ್ಬೇಕು, ಚೆನ್ನಾಗಿ ಬಾಳಿ ಬದುಕ್ಬೇಕು. ಆಗ್ಲೇ ಎಲ್ರಿಗೂ ಖುಷಿ, ಸರಿನಾ? ಮುಗಿತಾ ನಿನ್ನ ಹರಿಕತೆ? ನೀನು ಏನೇ ಹೇಳು ಮಯೂರಿ, ನಾನು ನಿನ್ನನ್ನು ಬಿಡಲ್ಲ. ಈಗ ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡಿದ್ದೀನಿ, ನಾಳೆ ಗಜ್ಜಿನಿ ಥರ ಫುಲ್ ಬಾಡಿ ಹಾಕಿಸ್ಕೊತೀನಿ. ಹೌದಾ? ನನ್ನ ಮಾತು ಕೇಳಲ್ವಾ ನೀನು? ಸರಿ ಆಗಿದೆ, ನಾನೇ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ಒಂದು ಕ್ಲೂ ಸಿಗ್ಬಾರ್ದು ಹುಡ್ಕಕ್ಕೆ, ಹಾಗೆ ಹೊಟ್ಟೋಗ್ತೀನಿ. ನೋಡು ಮಯೂರಿ, ಇನ್ನೂ 23 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ನನ್ನನ್ನು ಒಪ್ಕೊಂಡ್ರೆ ಒಳ್ಳೇದು, ಇಲ್ಲ 24ನೇ ದಿನ ನಾನು ಬದುಕಿರಲ್ಲ.
ಹೊಸದು 23, 24 ಅಂತ ನ್ಯೂಮರಾಲಜಿನ ಅಥವಾ ಸಾಯೋದಕ್ಕೆ ಒಳ್ಳೆ ಡೇಟಾ? 23 ದಿನ ಯಾಕೆ ಅಂದರೆ ನನಗೆ 23 ವರ್ಷ. ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗತ್ತೆ. ನಿನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡಲ್ಲ, ನನಗೆ ಬುದ್ಧಿ ಇಲ್ಲ. ಮಯೂರಿ ಐ ಲವ್ ಯು. ಮಯೂರಿ ಐ ಲವ್ ಯು. ಮಯೂರಿ ಐ ಲವ್ ಯು. ಮಯೂರಿ ಐ ಲವ್ ಯು. ಮನಸೇ ಮನಸೇ ನಿನಗೊಂದು ಮನವಿ ಮನಸ್ಸೇ, ಕೈಯ ಮುಗಿವೆ ಕನಿಕರಿಸೆ, ಪ್ರೀತಿ ಹೇಳಿ ಸಹಕರಿಸೆ, ಮನಸೇ ಮನಸೇ ಒಮ್ಮೆ ಸಮ್ಮತಿಸೆ. ಪಶುಪತಿ, ಮೀನಾಕ್ಷಿ, ಮೇಘ, ಅಣ್ಣ ಅತಿಗೆ ಚೆನ್ನಾಗಿದ್ದೀರಾ? ಹೇಗಿದೆಯಾ ಪುಟ್ಟ? ಚಾರು ಎಲ್ಲಿ? ಹೇಳಿದ್ದಾನೆ. ಎಲ್ಲ ಇಲ್ಲೇ ಇದೆ, ಯಾರು ಬರೋ ಅವಶ್ಯಕತೆ ಇಲ್ಲ. ದೊಡ್ಡಪ್ಪ, ಯಾಕೆ ಬಂದೆ ಇಲ್ಲಿಗೆ? ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಇದೇನ್ ದೊಡ್ಡಪ್ಪ, ಎಲ್ರೂ ಕೇಳೋ ರೀತಿ ನೀವು ಕೇಳ್ತಿದ್ದೀರಾ? ಅವತ್ ನೀವೇ ಹೇಳಿದ್ರಲ್ಲ ಈ ಮನೆ ನಿಂದು ಅಂತ, ಮರ್ತ್ಬಿಟ್ರಾ? ನನ್ನ ಮನೆಗೆ ಬರೋದಕ್ಕೆ ನಾನು ಪರ್ಮಿಷನ್ ಕೇಳ್ಕೊಂಬರ್ಬೇಕಾ? ನೀನು ಒಬ್ಬಳೇ ಬುದ್ಧಿವಂತೆ ಅಂತ ಅನ್ಕೋಬೇಡ, ನನಗೂ ಮಾತಾಡೋದಕ್ಕೆ ಬರುತ್ತೆ. ಈ ಮನೆ ನಿಂದು ಅಂತ ಹೇಳಿದ್ದೆ, ಆದರೆ ನಿಂದು ಅಂತ ಬರ್ಕೊಟ್ಟಿಲ್ವಲ್ಲ. ಜಯಂತನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಸಾರಿ ಹೇಳಿದ್ದೀನಿ, ಅವನು ಒಪ್ಸಿದ್ದೀನಿ. ಅದಕ್ಕೆ ಮೊದಲೇ ಬಂದು ಇಷ್ಟೆಲ್ಲ ರಾತಾಂತ ಮಾಡಿದ್ಯಲ್ಲ, ಇನ್ನು ಏನು ಉಳ್ಕೊಂಡಿದೆ ಅಂತ ಅನ್ಕೊಂಡಿದ್ಯಾ? ಜಯಂತನ ಜೊತೆ ಇನ್ನೂ ಮದ್ವೆ ಆಗಿಲ್ವಲ್ಲ, ಅದಕ್ಕೆ. ಮಾತು ಕೊಟ್ಟ ಮೇಲೆ ಮುಗೀತು. ಜಯಂತನ ಜೊತೆ ಮದುವೆ ಆಗೋದು ನಿಜ. ಜಯಂತನ ಜೊತೆ ಮದುವೆ ಆದ್ಮೇಲೆ ಬೇಕಾದ್ರೆ ನೀ ಮನೆಗೆ ಬರ್ಬೋದು. ಇಲ್ಲ, ಮದುವೆ ಆದ್ಮೇಲೆ ಜಯಂತ ಎಲ್ಲಿರ್ತಾನೋ ಅಲ್ಲೇ ಇರ್ಬೋದು. ಈಗ ನೀನಿಲ್ಲಿಂದ ಹೊರಡಬೇಕು ಅಷ್ಟೇ. ಎಲ್ರಿಗೂ ಅಡ್ಗೆ ಮಾಡ್ತೀರಾ? ನಾನೊಬ್ಳು ಭಾರನಾ? ಒಬ್ಬಳಲ್ಲ, 1000 ಜನ ಬಂದ್ರು ಊಟ ಹಾಕೋ ಶಕ್ತಿನ ದೇವರು ನನಗೆ ಕೊಟ್ಟಿದ್ದಾನೆ. ಆದ್ರೆ ಒಂದು ಮನೆಗೆ 2 ಬಗ್ಗೆಯೋ ನಿನ್ನಂತ ಒಬ್ಬಳಲ್ಲ. 1000 ಜನ ಬಂದ್ರು ಕುತ್ತಿಗೆ ಹಿಡಿದು ಆಚೆ ತಳ್ಳಬೇಕಾಗತ್ತೆ. ಹೆಣ್ಣು ಮಗಳು ಅಂತ ಮರ್ಯಾದೆ ಕೊಟ್ರೆ ತಲೆ ಮೇಲೆ ಏರ್ ಕೂತ್ಕೋತೀಯ. ದೊಡ್ಡಪ್ಪ, ನೀವ್ ಯಾಕೋ BP ಜಾಸ್ತಿ ಮಾಡ್ಕೋತಿದ್ದೀರಾ. ಮೊದ್ಲು ಹೋಗಿ ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ. ಮುಚ್ಚು ಬಾಯ್. ನನ್ನ ಮಗಳನ್ನ ಕೊಲ್ಲೋಕು ನೋಡ್ದೋಳ್ ನೀನು, ನನಗೆ ಸಜೆಷನ್ ಕೊಡಕ್ಕೆ ಬರ್ತೀಯ? ನೀನಾಗೆ ಈ ಮನೆಯಿಂದ ಹೋದ್ರೆ ಸರಿ, ಹೇಗೆ ಕಳಿಸ್ಬೇಕು ಅಂತ ನನಗೂ ಗೊತ್ತು. ದೊಡ್ಡಪ್ಪ, ಇದೆಲ್ಲ ಓಲ್ಡ್ ಡೈಲಾಗ್, ಅದೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ. ಜಯಂತನ್ ಜೊತೆ ನಾನು ಮದ್ವೆ ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ, ಅವನ ಬುಟ್ಟಿಗೆ ಹಾಕೋಬೇಕು ಅನ್ನೋದು ನನ್ನ ಆಸೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ದೊಡ್ಡಪ್ಪ, ಇನ್ನೊಂದು ವಿಷಯ ಗೊತ್ತಾ? ಅಲ್ಲಿ ತನಕ ನನ್ಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲೆಲ್ಲ ಹೋಗ್ತಿರ್ತೀನಿ. ಎಲ್ಲ ಬೇಕಾದ್ರೂ ಹೋಗು ನೀನು, ನಾನು ಯಾವ ಅಭ್ಯಂತರನೂ ಇಲ್ಲ. ಈ ಮನೆಗೆ ನೀನು ಯಾವತ್ತು ಬರಬೇಕು ಅಂತ ನಿಮ್ಮ ತಂದೆಗೆ ಫೋನ್ ಮಾಡಿ ತಿಳಿಸ್ತೇನೆ.
ಮೊದಲು ಹೊರಡಿಲಿಲ್ಲ. ದೊಡ್ಡಪ್ಪ ನಾನು ಈ ಮನೆಗೆ ಭಾರ ಆಗಲ್ಲ, ನಾನಂತೂ ಇಲ್ಲಿಂದ ಹೋಗಲ್ಲ. ಹಠ ಮಾಡಬೇಡ. ನಿನ್ನನ್ನು ಹೇಗೆ ಕಳಿಸ್ಬೇಕು ಅಂತ ನನಗೂ ಗೊತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ತೇನೆ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಎಲ್ಲೂ ಹೋಗಲ್ಲ. ನನ್ನನ್ನೇನಾದ್ರೂ ಒತ್ತಾಯ ಮಾಡಿ ಇಲ್ಲಿಂದ ಕಳ್ಸಿದ್ರೆ ಅದೇ ಕೋಪದಲ್ಲಿ ಸೂಸೈಡ್ ಮಾಡ್ಕೋತೀನಿ. ಹಾಗೇನಾದ್ರೂ ಅನಾಹುತ ಆದ್ರೆ ಅರ್ಧ ಗಂಟೆಲಿ ಪೇಪರ್ನವರು ಟಿವಿಯವರು ಇಲ್ಲಿ ಬಂದಿರ್ತಾರೆ. ಅದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಹಲೋ ಮಯೂರಿ, ಮೇಘನ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀಯಾ? ರಾಹುಲ್, ಮನೆ ಪರಿಸ್ಥಿತಿ ನಿನಗೆ ಗೊತ್ತು. ಯಾರು ಮೀಟ್ ಆಗೋದು ಅಪಾಯ ಅಂತ ಅನ್ನಿಸ್ತಿದೆ. ಸದ್ಯಕ್ಕಾಗಲ್ಲ ಅನ್ಸುತ್ತೆ. ಸಾರಿ ರಾಹುಲ್. ಹಾಗನ್ಬೇಡ ಮಯೂರಿ, ನಾನು ಮೇಘನ ನೋಡಲೇಬೇಕು, ಇಲ್ಲಾಂದ್ರೆ ಹುಚ್ಚಾಗ್ಬಿಡ್ತೀನಿ. ರಾಹುಲ್, ಈಗ ನೀನ್ ಬಿಹೇವ್ ಮಾಡಿರೋ ರೀತಿಗೆ ಮನೆಯವರೆಲ್ಲ ಹುಚ್ಚರಾಗಿದ್ದಾರೆ. ಈಗ ಮಾಡಿರೋದು ಸಾಲ್ದ? ನನ್ನ ಮೇಘನನ್ನ ಅರ್ಥ ಮಾಡ್ಕೋಬೇಕು. ಇಲ್ಲ ಅನ್ಬೇಡ, ಮೇಘನ್ ಜೊತೆ ಒಂದೇ ಒಂದ್ಸರಿ ಮನ್ಸು ಬಿಚ್ಚಿ ಮಾತಾಡ್ಬೇಕು ನಾನು. ನೋಡು ಮಯೂರಿ, ಅವಳನ್ನ ಹೊರಗಡೆ ಮಾರ್ಕೆಟ್ಗೋ, ದೇವಸ್ಥಾನಕ್ಕೋ, ಶಾಪ್ಗೋ ಎಲ್ಲಾದ್ರೂ ಸರಿ ಯಾವ್ದಾದ್ರು ಒಂದು ಪ್ಲೇಸ್ಗೆ ಒಂದು ಸುಳ್ಳು ಹೇಳಿ ಬರಕ್ಕೆ ಹೇಳು. ಸುಳ್ಳು ಹೇಳಿ ಬರೋದೆಲ್ಲ ಸರಿ ಇರಲ್ಲ ರಾಹುಲ್. ಟೈಮ್ ಬರ್ಲಿ, ಮನೆ ಪರಿಸ್ಥಿತಿ ಕೂಲ್ ಆಗ್ಲಿ, ಆಮೇಲೆ ಹೇಗಾದ್ರೂ ಮೀಟ್ ಮಾಡ್ಬೋದು. ಅಷ್ಟು ಕಾಯಷ್ಟು ಪೇಷನ್ಸ್ ನನಗಿಲ್ಲ ಮಯೂರಿ. ಹೇಳು, ನಾನೇ ಮನೆಗೆ ಬರಲಾ? ಅಯ್ಯೋ, ಆ ತಪ್ಪು ಮಾತ್ರ ಮಾಡ್ಬೇಡಪ್ಪ. ಏನೀಗ ಮೇಘನ್ ಮೀಟ್ ಮಾಡ್ಬೇಕು ಅಷ್ಟೇ ತಾನೆ? ಸರಿ, ನಾನೇ ಏನೋ ಪ್ಲಾನ್ ಮಾಡ್ತೀನಿ. ಓಕೆ, ಯಾವಾಗ ಅರೇಂಜ್ ಮಾಡ್ತೀಯಾ? ನಾಳೆ ಬೆಳಿಗ್ಗೆ ದೇವಸ್ಥಾನದ ಹತ್ರ ಬರ್ತೀವಿ. ಬರಕ್ ಮುಂಚೆ ಕಾಲ್ ಮಾಡ್ತೀನಿ, ಬಂದ್ಬಿಡು. ನಾಳೆನಾ? ಅಷ್ಟು ಗ್ಯಾಪ್ ಕಷ್ಟ ಮಯೂರಿ. ನಾನು ಅವಳನ್ನ ಇವತ್ತೇ ಮೀಟ್ ಮಾಡಬೇಕು. ಪ್ಲೀಸ್ ಏನಾದರೂ ಯೋಚನೆ ಮಾಡು ಮಯೂರಿ. ರಾಹುಲ್, ನೀನ್ ಹೇಳ್ದಾಗೆಲ್ಲ ಹೊರಗೆ ಬರಕ್ ಆಗಲ್ಲ. 1000 ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊ. ಈಗಿನ ಕಾಲದಲ್ಲಿ ಹುಡುಗರಿಗೆ ಕಾರಣ ಹೇಳೋದು ಕಷ್ಟ ಏನಲ್ಲ. ಹುಡುಗರೇ ಕನ್ಫ್ಯೂಸ್ ಆಗೋ ರೇಂಜ್ಗೆ ಪ್ಲಾನ್ ಮಾಡ್ತಾರೆ. ನೋಡು, ಹುಡುಗಿರ್ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ಎಲ್ಲೋ ಕೆಲವ್ರು ಹಾಗೆ ಮಾಡ್ಬೋದಷ್ಟೇ, ಹಾಗಂತ ಎಲ್ರು ಹಾಗೆ ಅಂತ ಯೋಚನೆ ಮಾಡ್ಬೇಡ ಪ್ಲೀಸ್. ಸಾರಿ ಮಯೂರಿ, ಪ್ಲೀಸ್ ಇವತ್ತು ಮಿಸ್ ಮಾಡಬೇಡ. ಹೇಗಾದರೂ ಸಾಯಂಕಾಲ ಕರ್ಕೊಂಡು ಬರಲೇಬೇಕು. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿನ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊ ಮಯೂರಿ. ಸರಿ, ಟ್ರೈ ಮಾಡ್ತೀನಿ. ಹಲೋ, ಪಶುಪತಿಯವರೇ, ನಾನು ರುಕ್ಮಿಣಿ ಮಾತಾಡ್ತಿರೋದು. ಚಾರು ತಾಯಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳು ಚಾರು ಎಲ್ಲಿ? ಪ್ಲೀಸ್ ಹೇಳಿ. ನೋಡಿ, ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಪೊಲೀಸ್ನವ್ರು ಬಂದು ನಮ್ಮ ಯಜಮಾನರನ್ನ ಕರ್ಕೊಂಡು ಹೋಗಿದ್ದಾರೆ. ಯಾವ ವಿಚಾರಕ್ಕೆ ಏನು ಅನ್ನೋದು ನನಗೊಂದು ಅರ್ಥ ಆಗ್ತಿಲ್ಲ. ಚಾರುನೇ ಇಲ್ಲ ಅಂದ್ರೆ ನಾನು ಒಂಟಿ ಆಗ್ಬಿಡ್ತೀನಿ. ನನ್ಗೇನ್ ಮಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ. ದಯವಿಟ್ಟು ಅವಳು ಎಲ್ಲಿದ್ದಾಳೆ ಹೇಳಿ. ಅಲ್ಲಮ್ಮ, ಚಾರು ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ನನಗೆ ಹೇಳಕ್ಕೆ ಇಷ್ಟೊತ್ತು ಬೇಕಿತ್ತ? ಆಗ್ಲೇ ಹೇಳ್ತಿದ್ದೆ. ನನಗೂ ಗೊತ್ತಿಲ್ಲಮ್ಮ. ಚಾರು ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಹೇಳ್ತೀನಮ್ಮ. ಅಕಸ್ಮಾತ್ ನಮ್ಮನೆಗೆ ಬಂದರೆ ಫಸ್ಟ್ ಕಾಲ್ ನಿಮಗೆ ಮಾಡ್ಬಿಡ್ತೀನಿ.
ಮಾಡು. ಹೇಳಿ ಮಾವ, ಏನು ವಿಷಯ? ನಿಮ್ಮಮ್ಮ ಫೋನ್ ಮಾಡಿದ್ರಮ್ಮ. ಏನಂತೆ? ಅದು ನಿಮ್ಮ ತಂದೆನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರಂತೆ. ತುಂಬ ಗಾಬರಿ ಆಗ್ತಿದೆ, ಮನೇಲಿ ಮಗಳೂ ಇಲ್ಲ, ನಾನು ಏನು ಮಾಡೋದು ಅಂತ ಅಳ್ತಾ ಇದ್ದಮ್ಮ. ಮಾವ, ನಾನು ಹೇಳ್ದಾಗ ಹೇಳಿದ್ರಿ ತಾನೇ? ಹೇಳಿದ್ನಮ್ಮ, ಮನಸ್ಸು ಒಪ್ತಾ ಇದ್ರು ನನ್ನ ಬಾಯಿಂದ ಸುಳ್ಳು ಬಂದ್ಬಿಡ್ತು.